ಯಾವುದು? ಹಾಯ್. ನಮ್ಮ ಸುಜುಗೆ ಹುಷಾರಿಲ್ಲ ನೋಡಿ. ನಮ್ಮ ಗಿಡದಲ್ಲಿ ಪಾಟಲ್ಲಿ ಮಾವಿನ ಗಿಡ ಬೆಳೀತೈತೆ, ಮಾವಿನ ಸಸಿ ನೋಡಿ. ನಾವು ಮಾವಿನ ಹಣ್ಣು ತಿಂದು ಹಾಕಿದ್ವಲ್ಲ, ಅದ್ರ ಸಸಿ ಬೆಳೀತೈತೆ. ಎಲ್ಲ ಎರಡು ಇಲ್ಲೊಂದು ಇರೋದೇನು ಅದು ಮಾವಿಂದೇನಾ? ನೋಡು, ಹಪ್ಳ ತಿಂದ್ಬಿಟ್ಟು ಅರ್ಧ ಯಾರು ತಂದು ಇದಕ್ಕೆ ಹಾಕಿದ್ದೀರಾ? ನಾನು. ನಮ್ಮ ಸುಜುಗೆ ಹುಷಾರಿಲ್ಲ. ಇದೊಂದು ಗಿಡ, ಇದು ತುಳಸಿ ಗಿಡ, ಇದು ಶೋ ಪ್ಲ್ಯಾಂಟ್. ಇದು ಶೋ ಪ್ಲ್ಯಾಂಟ್ ಅಂತೆ. ಇನ್ನೇನು ಬೆಳೆಯಲ್ವ? ಅದೇನು ಬೆಳೆಯುತ್ತೆ ಶೋಗೆ. ಅದೇನ ಗಿಡ ಬಿಡುತ್ತಾ ಮತ್ತೆ? ಹಂಗಾರೆ ತುಳಸಿ ಅನ್ನ ಬಿಡುತ್ತೆ, ಅದು ಶೋ ಪ್ಲ್ಯಾಂಟೇ. ತುಳಸಿ ಅಂತ ಅದಕ್ಕೆ ಹೆಸರು. ದೇವ್ರ ಗಿಡ ಅದು, ದೈವ ಶಕ್ತಿ ಇರೋ ಅಂತ ಗಿಡ ಇದು. ಇದು ಅಷ್ಟೇನೆ. ಇದು ಎಕ್ಕದ ಗಿಡ. ವೈಟು ಎಕ್ಕದ ಹೂವು ಬಿಟ್ಟರೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಪಾಟಲ್ಲಿ ಅದೇ ಬಂದಿದೆ. ಹೂವು ಬಿಟ್ಟ ಮೇಲೆ ವೈಟ್ ಹೂವು ಬಿಟ್ಟರೆ ಪೂಜೆ ಮಾಡಬೇಕು. ನಮ್ಮ ಸುಜನ್ ಯಾವಾಗೂ ತುಳಸಿ ತಿಂತಾ ಇರ್ತಾನೆ ನೋಡಿ. ಆದರೂ ಹುಷಾರಿಲ್ಲ ಇವತ್ತು. ಯಾಕಂದ್ರೆ ನನ್ನ ಮಗಿಗೆ 2-3 ದಿವಸ ಆಯಿತು, ಬರೀ ವಾಮಿಟು, ಫುಡ್ ಪಾಯ್ಸನ್ ಥರ ಆಗೈತೆ. ಈ ಗಿಡ ಚೆನ್ನಾಗಿ ಬಂದಿದೆ, ಅದು ಚೆನ್ನಾಗಿ ಬಂದಿಲ್ವ? ಅದು ಚೆನ್ನಾಗಿ ಬಂದೈತೆ. ಇದು ಮರ್ಗ ಗೌಮ್ಮಂತ ಇರುತ್ತೆ, ಅದರಲ್ಲಿ ಹುಲ್ಲೆಲ್ಲ ಬೆಳೆದೈತೆ, ತೆಗಿಬೇಕು. ಮನಿ ಪ್ಲ್ಯಾಂಟ್. ನಾನು ಸಾರಿ ಕುಚ್ಚಾಕ್ತಾಯಿದ್ದೆ. ಇಷ್ಟು ಸಾರಿ ಕುಚ್ಚು ಹಾಕಿಟ್ಟಿದ್ದೀನಿ. 1-2 ಕುಚ್ಚು ಕಟ್ತೆ, ಮಧ್ಯ ಕುಚ್ಚು. ಇದು ಕ್ರೋಶ ಕುಚ್ಚು. ಇಬ್ಬರು ಅಕ್ಕ ತಂಗಿದ್ದೀರಂತೆ, ಒಂದೇ ಥರ ಹಾಕ್ಸ್ಕೊಂಡಿದ್ದಾರೆ. ಇಲ್ಲ ಚಿನ್ನ ನೋಡಿ, ಈ ಥರ ಒಂದೇ ಥರ ಹಾಕ್ಸ್ಕೊಂಡಿದ್ದಾರೆ. ಇದು ಅದು ಎರಡು ಒಂದೇ ಡಿಸೈನ್ ಮಾಡ್ತಾ ಇರ್ಬೋದು. ಆಟ ಆಡೋಕ್ಕೆಲ್ಲ ಹೋಗಿಲ್ಲ, ಹುಷಾರಾಗಿ ಊಟನೇ ತಿಂತಾ ಇಲ್ಲ. ಊಟ ನಾನು ಹೇಳಿದ್ಕೆ ಊಟ ಮಾಡಿದ್ಯಾ? ಸರಿಗೆ ಊಟ ತಿಂತಾ ಇಲ್ಲ ನಮ್ಮ ಮಗ. ಇದು ಅದು 2 ಸೀರೆನೂ ಒಂದೇ ಥರ ಐತೆ, ಒಂದೇ ಡಿಸೈನ್. ಇದೊಂದು ಸೀರೆಗೆ ಹಾಕಿಟ್ಟಿದ್ದೀನಿ. ಇವಕ್ಕೆಲ್ಲ ಮಧ್ಯ ಕುಚ್ಚು ಕಟ್ಟಿಲ್ಲ, ಮಧ್ಯ ಕುಚ್ಚು ಕಟ್ಟಬೇಕು. ವುಡ್ ವರ್ಕ್ ಮಾಡ್ತಾವ್ರೆ. ಎಷ್ಟೆಲ್ಲ ಕೆಲಸ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಆಟ ಆಡೋಕೆ ಹೋಗ್ಬಾರ್ದು, ಕೆಳಗಡೆ ಫೆವಿಕಾಲ್ ಕೊಡು. ಫೆವಿಕಾಲ್ ಏನಕ್ಕೆ? ಮನೆ ಏನಕ್ಕೆ? ಅಲ್ಲ, ನಾನು ದಾರ ಕುಚ್ಚಾಕ್ತೀನಲ್ಲ, ಅದ್ರದ್ದು ದಾರದ ಉಂಡೆ ಬರುತ್ತೆ, ಅವು ಖಾಲಿಯಾಗಿರೋದು, ಅದನ್ನೆಲ್ಲ ಹಂಗೆ ಇಟ್ಕೊಂಡಿದ್ದಾನೆ. ಏನೋ ಮನೆ ಕಟ್ತಾನಂತ ಅದರಲ್ಲಿ. ತೋರಿಸ್ತೀನಿ ಯಾವಾಗಾದರೂ. ಇದು ಬುದ್ಧ. ಇದು ನಮ್ಮ ಮನೆಯವ್ರ ಚೇರ್ಗಳೆಲ್ಲ ನೋಡಿ ಇವಾಗಿದೆ. ಶೀಟ್ಗಳೆಲ್ಲ ಇಡೋಕ್ಕೆ ಜಾಗ ಇಲ್ಲ, ಅಂದರೆ ಅದರಲ್ಲೂ ಏನೋ ಫ್ಯಾಕ್ಟ್ರಿಯಿಂದ ಇದು ಗೋಡನ್ಗೆ ಹಾಕೋಕ್ಕೆ ಚೇರ್ ಲೋಡ್ ಆಗಿತ್ತು, ತಂದು ಇಲ್ಲಿಟ್ಟಿದ್ದಾರೆ. ನಾಳೆ ಇದು ಶೀಟ್ಗಳು ವುಡ್ ವರ್ಕ್ ಮಾಡಿಸ್ತಾ ಇದ್ದೀವಿ. ಇದು ಲ್ಯಾಮಿನೇಟ್ ಶೀಟ್. ಇದು ಮೇಲ್ ಜಾಸ್ತಿ ರೇಟ್. ಇದು ಗ್ಲಾಸಿ ಡಿಸೈನ್ ಇದೆಯಾ, 1800 ಒಂದು ಶೀಟು. ಅಂದರೆ 950ಇಂದ ಸ್ಟಾರ್ಟಿಂಗ್ ರೇಟ್ ಇರುತ್ತೆ. ಇದು ಲ್ಯಾಮಿನೇಟ್ ಶೀಟು. ನಾವು ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಡಿದ್ದೀವಿ, ಕ್ವಾಲಿಟಿ ಚೆನ್ನಾಗಿರೋದು. ಹಾಗಾಗಿ ಸ್ಟಿಕ್ ಹಾಕಿದೆ. ಲ್ಯಾಮಿನೇಟ್ ಶೀಟು. ಇದು ಪ್ಲೈವುಡ್ ಶೀಟು. ಎಲ್ಲ ಮನೆಯೆಲ್ಲ ಮೆಸ್ಸಿ ಆಗಿದೆ, ಯಾಕೆಂದರೆ ವುಡ್ ವರ್ಕ್ ಮಾಡಿಸ್ತಾ ಇರೋದ್ರಿಂದ. ಇವೆಲ್ಲ ಬಾಕ್ಸ್ ಮಾಡಿಟ್ಟಿದ್ದಾರೆ, ಇನ್ನೂ ಫಿಟ್ ಮಾಡಿಲ್ಲ. ಇದು ಇಷ್ಟ ಆಗಿದೆ, ಅಂದರೆ ಬಾಕ್ಸೆಲ್ಲ ಎಷ್ಟು ಫಿಟ್ ಮಾಡಿದ್ದಾರೆ. ಅಲ್ಲ, ಟಿ ವಿ ಶೋಕೇಶ್ ಮಾಡಿಸ್ಲಿಕ್ಕೆ. ಹಾಂ, ಇಷ್ಟು ಕೆಲಸ ರೆಡಿ ಆಗೈತೆ. ಶೀಟ್ ಕಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಮೇಲ್ಗಡೆ ಎಲ್ಲ ಅಂಟಿಸ್ಬೇಕಲ್ವಾ, ಹಂಗಾಗಿ ಶೀಟ್ ರೆಡಿ ಮಾಡ್ಕೊಂಡವ್ರೆ. ಇದು ಫೆವಿಕಾಲು. 7,740. ವಾರ್ಡ್ರೋಬ್ ನೋಡ್ಬೋದು. ಒಂದು ಸ್ವಲ್ಪನೂ ಚೆನ್ನಾಗಿ, ಅಂದರೆ ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗಿಗೆ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಆ ರೀತಿ ಫಿನಿಶಿಂಗ್ ಮಾಡ್ತಾಯಿದ್ರು. ಹಾಗಾಗಿ ಕೆಲಸ ಅವ್ರ ಹತ್ರ ಸ್ಟಾಪ್ ಮಾಡಿಸಿ ಅಲ್ಲಿಗೆ ಸ್ಟಾಪ್ ಆಗಿದೆ. ಅವ್ರಿಗೆ ಹೇಳಿದ್ವಿ ಈ ರೀತಿ ಬರಬಾರ್ದು, ಈ ರೀತಿ ಬರಬೇಕು ಅಂತ. ಕೆಲವೊಂದು ಫೋಟೋಸ್ ಎಲ್ಲ ತೋರಿಸ್ದೆ, ಈ ರೀತಿ ಇರಬೇಕು ವಾರ್ಡ್ರೋಬು ಅಂತ. ಸರಿ ಅಂದ್ಬಿಟ್ಟು ಲಾಸ್ಟಿಗೆ ಕಟ್ ಮಾಡ್ಕೊಳೋದೆಲ್ಲ ಆಗೋವ್ರಿಗೂ ಇಲ್ಲ, ಇದು ಚೆನ್ನಾಗೇ ಬರುತ್ತೆ ಅಂತ ಹೇಳ್ತಾಯಿದ್ರು. ಲಾಸ್ಟಲ್ಲಿ ನೋಡಿದ್ರೆ ಒಂಚೂರು ಚೆನ್ನಾಗೇ ಕಾಣಿಸ್ಲಿಲ್ಲ, ಹಾಗಾಗಿ ಅವ್ರ ಹತ್ರ ಕೆಲಸ ಸ್ಟಾಪ್ ಮಾಡಿಸಿದ್ದೀವಿ. ಏನಾಗಿದೆ ಅಂತ ಮುಂದೆ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಮತ್ತು ಇದು ಒಂದು ಗಮ್ಮೆನೆ. ಇದು ಲ್ಯಾಮಿನೇಟ್ ಶೀಟ್ಗೆ ಹಾಕೋಕ್ಕೆ
ಇಷ್ಟು ಕೆಲಸ ಆಗಿದೆ. ನಮ್ಮ ಮಿಷಿನ್ ಆಗಿರೋ ಗತಿ ನೋಡಿ ಯಾವ ಥರ ಆಗಿದೆ. ಇದಕ್ಕೆ ಪಾಪೇನ ವೈಟ್ ಬಟ್ಟೆ ತಂದು ಯಾರು ಚಿನ್ನ ಇಲ್ಲ ಹಾಕೋರೆ. ಮಹೇಶಿಂದು ವೈಟ್ ಡ್ರೆಸ್ ತೊಗೊಬಂದು ಇಲ್ಲ ಹಾಕಿರೋದು ನೋಡಿ. ಇದೊಳ ಮೇಲೆ ಆ ಕಡೆ ಹೋಗು. ಸ್ಟೂಲ್ ಎಲ್ಲ ಇಲ್ಲೇ ಇಟ್ಟವ್ರೆ. ನಮ್ಮದು ಇದು ಮಾಮೂಲಿ ಬೀರು, ತುಂಬ ವರ್ಷದ್ದು ಬೀರಿದು. ಇದು ಜಿಗ್ಜಾಗ್ ಮಾಡ್ತೀನಲ್ಲ ಅವೆಲ್ಲ ಕಟ್ ಪೀಸಿದು ನೋಡಿ. ಎಲ್ಲಿ ಗಲೀಜಾಗ್ಬಿಟ್ಟೈತೆ ಪುಟ್ಟ. ಇದಕ್ಕೊಂದು ಬಟ್ಟೆ ತೊಗೊಂಬ. ನಾನು ನೋಡಿ ಹಂಗೆ ಎತ್ತಿಕ್ಕದ್ರಲ್ಲಿ ಮತ್ತೆ ಬಿಟ್ಟಿದ್ದೀನಿ, ಧೂಳಾಗ್ಬಿಟ್ಟೈತೆ. ಅದು ಪಂಪು, ಏರ್ ಪಂಪು ನೋಡಿ, ಐರನ್ ಮಾಡೋದು. ಇದು ವೈಟ್ ಡ್ರೆಸ್ಸು ನೋಡಿ ಹೆಂಗೆ ಮಾಡ್ಕೊಂಡಿದ್ದೆ ನಮ್ಮ ಮಹೇಶ್. ನಮ್ಮ ಮಹೇಶ್ಗೇನು ಹೇಳೋಕ್ಕಾಗಲ್ಲ. ತಗೊಂಡ ಮೇಲ್ಗಡೆ ಹಾಕಪ್ಪಿ, ವಾಷಿಂಗ್ ಮಿಷಿನ್ಗೆ ಹಾಕೋಣ. ಐರನ್ ಬಾಕ್ಸಲ್ಲಿ ಅಲ್ಲಿ ಹಾಕಿದ್ದೀವಿ. ಒಟ್ಟಿಗೆ ಮನೆಯಲ್ಲೇ ವುಡ್ ವರ್ಕು, ಮನೆಗೆ ಬಂದಮೇಲೆ ವುಡ್ ವರ್ಕ್ ಮಾಡ್ತೀವಿ ಅಂದರೆ ಮನೆಯೆಲ್ಲ ಧೂಳಾಗಿ ಎರಡೆರಡು ಸತಿ ಕ್ಲೀನ್ ಮಾಡಬೇಕು ಪೂರ್ತಿ ಮನೆ. ಆ ರೀತಿ ಆಗ್ಬಿಡುತ್ತೆ. ಏನಿದು? ಇದು ಗಮ್ಮು ಇನ್ನೆಷ್ಟಿದೆ? ಇನ್ನೊಬ್ಬ ಕೇಳಿದ್ರು. ಇಷ್ಟು ಕೆಲಸ ಆಗಿದೆ. ಇದಕ್ಕೆಲ್ಲ ಸ್ಲೈಡಿಂಗ್ ಡೋರ್ ಬರುತ್ತೆ. ಡೋರ್ ಬಂದಮೇಲೆ ವಿಡಿಯೋ ತೋರಿಸ್ತೀನಿ. ಈ ರೀತಿ ಕಬೋರ್ಡೆಲ್ಲ ಈ ರೀತಿ ಇಟ್ಟಿದ್ದಾರೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಕ್ಕೆ ಚಾಪೆ ಹ್ಯಾಂಗರೆಲ್ಲ ನಮ್ಮದೇ. ಮೇಲ್ಗಡೆ ಇಟ್ಟಿದ್ವಿ, ಅದು ತೆಗೆದು ಕೆಳಗಡೆ ಇಟ್ಟಿದ್ದಾರೆ. ಇನ್ನು ಇದ್ದಿದ್ದೆಲ್ಲ ಐಟಮು ಕೆಲಸ ಮಾಡ್ತಾರಲ್ಲ ಅದಕ್ಕೆಲ್ಲ ಐಟಮ್ ತೊಗೊಬಂದು ಕೊಟ್ಟಿದ್ದೀವಿ. ಅಲ್ಲೆಲ್ಲ ಇಟ್ಟಿದ್ದಾರೆ. ಮತ್ತು ಮಿಷಿನ್ನು ಕಟ್ ಮಾಡೋಕ್ಕೆ ವುಡ್ಡು. ಇದಿಷ್ಟು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು. ನಮ್ಮ ಮಹೇಶ್ ಸುಜನ್ನ ಎಷ್ಟು ತೀಟೆ ಅಂದರೆ ಅಪ್ಪ ಸಖತ್ ತೀಟೆ ನೋಡು. ಆ ಗಮ್ ತೆಗೆದ್ಬಿಟ್ಟು ಆಲೇ ಒಂದು ಮನೆ ಒಳಗಡೆ ಇರೋ ಹೊಸ ಪ್ಲೇಟ್ ತಗೋ. ಯಾಕೋಗ್ಬಿಟ್ಟ? ಹಾಂ, ಹೇಳಿಲ್ವಾ ಮನೆ? ಅದಕ್ಕೆ ಹೊಸದು ತಗೊಳ್ಳೋದು. ಯಾವುದನ್ನ ವೇಸ್ಟ್ ಒಂದು ಪ್ಲೇಟ್ ತಗೊಬೇಕು ತಾನೆ, ಪ್ಲಾಸ್ಟಿಕ್ಕಿಂದು. ಈಗ ಏನು ಇದನ್ನ ಕ್ಲೀನ್ ಮಾಡ್ಬೇಕಾ? ಏನು ಆಗಲ್ಲ. ಇದು ಒಣಿಕೊಂಡು ಆದ್ಮೇಲೆ ಹಿಂಗೆ ಎದ್ರೆ ಇದು ಬಂದಂಗೆ ಬಂದ್ಬಿಡುತ್ತೇನಪ್ಪ, ಚರ್ಮ ಬಂದಂಗೆ ಬಂದ್ಬಿಡುತ್ತಲ್ಲ ಅಷ್ಟೇ. ಇನ್ನು ಅದಕ್ಕೆ ಹಾಕ್ಬಾರ್ದಾಗಿತ್ತು, ಒಂದು ವೇಸ್ಟ್ ತಗೋಬೇಕಾಯ್ತು ಹೇಳಮ್ಮ. ಸರಿ ಬಾಯ್ ಹೇಳು ಮಗನೆ. ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ, ನಾನೇ ಲಾಸ್ಟ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ನಮ್ಮ ಮಗನ ಕಟ್ತಾ ಇದ್ದೀನಿ. ಮನೆ ಹೇಗಿದೆ ಅಂತ ತೋರಿಸ್ತೀವಿ. ದಾರದುಂಡೆಯಲ್ಲಿ ಮನೆ ಕಟ್ತಾ ಇದೆ ನಮ್ಮ ಮಗ. ದಾರ ಎಲ್ಲ ಖಾಲಿ ಆದಮೇಲೆ ಲಾಸ್ಟಲ್ಲಿ ವುಡ್ಡಿಂದಲ್ಲ, ಪೇಪರ್ದಿರುತ್ತಲ್ಲ ಅದರಲ್ಲಿ ಏನೋ ಮನೆ ಕಟ್ತೀನಿ ಅಂತ ಎಲ್ಲ ಅರ್ಧ ಬರ್ಧ ಕಟ್ಟಿ ನಿಲ್ಲಿಸಿದೆ. ಫಸ್ಟ್ ಫ್ಲೋರ್ ಆಗಿದೆ ಅಲ್ವಾ, ಸೆಕೆಂಡ್ ಫ್ಲೋರ್ ಕಟ್ತಾ ಇದೆ. ಯಾವಾಗಾದರೂ ತೋರಿಸ್ತೀನಿ ಹೆಂಗೆ ಕಟ್ಟಿದ್ದಾನೆ ನಮ್ಮ ಸುಜನ್ ಮನೇನ ಅಂತ. ಸರಿ ಬಿಡು, ಅಷ್ಟೊಂದು ಗಮ್ಮೆಲ್ಲ ವೇಸ್ಟ್ ಮಾಡಬೇಡ. ಮನೆಗೆ ಪ್ಲೇವುಡ್ಗೆಲ್ಲ ಸಾಲ್ಟೇಜ್ ಬರುತ್ತೆ. ಹಾಂ, ಮತ್ತೆ ನಮ್ಮ ಮಗ. ಸರಿ ಬಾಯ್ ಹೇಳು ಮಗನೆ. ಬಾಯ್. ಲೈಕ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಂ ಸರಿ ತೋರಿಸು. ಇನ್ನು ಅದೇ ಹೇಳಿಲ್ಲ ಬಾ. ನಮ್ಮ ಮನೆಗೆ ಕರ್ಜ ಬಂದಿದೆ ನೋಡಿ. ಕರ್ಜ ಗೂಡು ಕಟ್ಟಿದೆ. ನಾನು ಅದೆಷ್ಟು ಸತಿ ತೆಗ್ದಾಕಿದ್ರು ಕರ್ಜ ಅದು ಗೂಡೊಳಗಡೆ ಹೋಗ್ತಾ ಇದೆ. ಮೊಟ್ಟಿಗೆ ಯಾವ್ದನ ಒಂದು ಹುಳಗಳು ಸಿಕ್ಕಿದ್ರು ತಗೊಬಂದಾಗ ಗೂಡಲ್ಲಿ ಇಟ್ಕೊಳುತ್ತೆ. ಒಂದ್ಸರಿ ತೆಗ್ದಾಕಿದೆ, ಮತ್ತೆ ಬಂದು ಕಟ್ಟೈತೆ ಕರ್ಜದ ಗೂಡು. ಮತ್ತು ಗುಬ್ಬಚ್ಚಿನೂ ಅಷ್ಟೇ. ಇದು ಸೆಕೆಂಡ್ ಟೈಮು ಮೊಟ್ಟೆ ಇಕ್ಕಿರೋದು. ಥರ್ಡ್ ಟೈಮಾ? ಸರಿ, ಥರ್ಡ್ ಸೆಟ್. ಹಾಂ, 2-3 ಸರಿ ಮೊಟ್ಟೆ ಹಾಕೈತೆ. ಯಾಕೆಂದರೆ ಇದು ತಿರ್ಗಾ ಮೊಟ್ಟೆ ಹಾಕೈತೆ. ಮರಿ ಆಗೋಕ್ಕೆ ನಂದು 27 ದಿವಸ ಬೇಕಿನ್ನ. ಮರಿ ಆದ್ಮೇಲೆ ಯಾವಾಗಾದರೂ ಮರಿ ತೋರಿಸ್ತೀವಿ. ಇದು ಸೆಕೆಂಡ್ ಟೈಮ್ ಏನೋ ಇಟ್ಟಿರೋದು ಪುಟ್ಟ? ಇಲ್ಲ, ಥರ್ಡ್ ಟೈಮು. ಹಾಂ, ಫಸ್ಟ್ ಟೈಮ್ ಇಕ್ಕಿತ್ತಾಗ ನೋಡಿದ್ವಿ. ಸೆಕೆಂಡ್ ಟೈಮ್ ಇಕ್ಕಿದಾಗ ನಾವು ನೋಡ್ಕೊಂಡೇ ಇಲ್ಲ, ಅದು ಅಲ್ಲೇ ಇಕ್ಕಿತ್ತು. ನಾನು ಅದಕ್ಕೆ ಅಡುಗೆ ಮನೆ ಮೇಲ್ಗಡೆ ಚಿಮ್ನಿ ಬಿಡಿಸಿದ್ದೀವಲ್ಲ ಅದರೊಳಗಡೆ ಎಲ್ಲ ಹುಲ್ಲೆಲ್ಲ ತೊಗೊಬಂದು ಇಟ್ಕೊಂಡು ಮರಿ ಹಾಕ್ಬಿಟ್ಟಿದ್ದು. ಆಮೇಲೆ 1-2 ದಿವಸ ಬಿಟ್ಟೋಗಿತ್ತು, ಆಗ ಹುಳ ಬೀಳ್ತಿತ್ತು. ಹುಳ ಎಲ್ಲ ತಂದಿಟ್ಕೊಳ್ಳಿತ್ತು. ಅದನ್ನು ನಾವು ಹುಲ್ಲೆಲ್ಲ ತಂದಿಟ್ಕೊಂತಿದ್ದು ನೋಡಿ. ಏನಿದು ಇಷ್ಟೊಂದು ಹುಲ್ಲ ಐತೆ ಅಂತ ನೋಡಿದ್ಮೇಲೆ ಗುಬ್ಬಚ್ಚಿ. ಹಾಗಾಗಿ ಗುಬ್ಬಚ್ಚಿ ಕೂಡೆಲ್ಲ ಕಿತ್ತಾಕ. ಫಸ್ಟ್ ದಿನ ಅಲ್ಲಿ ಏನು ಇರಲಿಲ್ಲ, ಬರೇ ಗುಬ್ಬಚ್ಚಿ ಬಂದು ಕುಂತಿತ್ತು. ಆಗ ಫಸ್ಟ್ ನೋಡಿದ್ದು ನಾನೇ ಕಾಫಿ ಕುಡಿಬೇಕಾದ್ರೆ. ಈ ಮನೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಗುಬ್ಬಚ್ಚಿ ಗೂಡು ಕಟ್ಟಿತ್ತು. ನಾವು ಬಂದಾಗೆ ಅದು ಬಂದಿದ್ದು. ನಾವು ಬಂದಾಗೆ ಬಂದೈತೆ. ಅದು ಗೂಡೆಲ್ಲ ಕಿತ್ತಾಕ್ಬಾರ್ದು ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ವಿ.
ಹಂಗೆ ಬಿಟ್ಟಿದ್ವಿ, ಹಾಗಾಗಿ ಮರಿ ಇಟ್ಕೊಂಡೈತೆ, 2-3 ಸತಿ ಮರಿ ಹಾಕೈತೆ ಅಲ್ವಾ? ಒಂದ್ಸತಿ ಗುಬ್ಬಚ್ಚಿ, ಇನ್ನೊಂದ್ಸತಿ ಅದು ಯಾವ್ದೋ ಮಚ್ಚದು. ಎರಡು ಇಲ್ಲ ಗುಬ್ಬಚ್ಚಿನೇ. ಫಸ್ಟ್ ಸತಿ ಅದು ಯಾವ್ದೋ ಬೇರೆ ಪಕ್ಷಿ ಇಕ್ಕಿದ್ ಅವತ್ತು ಹಿಡ್ದಿರ್ಲಿಲ್ವ ಚಿಕ್ಕ ಮರಿನ? ಅವತ್ತಿಲ್ಲೆಲ್ಲ ಅದೇನೋ ಕತ್ತದ ಗುಳ್ಗುಳ ಇರ್ಲಿಲ್ವಾ? ಅದು ಗುಬ್ಬಚ್ಚಿ ತರ ಸಣ್ಣ ಮರಿ ಯಾವ್ದೋ ಗೊತ್ತಿಲ್ಲ, ಅದು ಪಕ್ಷಿ ಇಟ್ಟಿತ್ತು ಅದೇ. ಬಟ್ ಎರಡೆರಡು ಪಕ್ಷಿ ಸತಿ ಮೊಟ್ಟೆ ಮರಿ ಹಾಕೈತೆ ಗುಬ್ಬಚ್ಚಿ. ಒಂದ್ಸತಿ ಬೇರೆ ಪಕ್ಷಿ, 2 ಸತಿ ಗುಬ್ಬಚ್ಚಿ ಅಲ್ವಾ? ಇದೇನಿದು ಶೀಟ್ ಕೂಡ ಅಲ್ಲೆಲ್ಲ ಅಡ್ಡಾಕೋರು ನೋಡಿ, ಆ ಥರ ಇಲ್ಲೆಲ್ಲ ಹಾಕಿದ್ರು ಬೆಳಗ್ಗೆ ಕಿತ್ತಾಕಿ ಈ ಥರ ಬರುತ್ತೆ. ಥರ ತೆಗೆದು ಫುಲ್ಲು ಗಮ್ಮದು ಹಾಕ್ತಾರೆ. ಕೊಡಿಲಿ ಇದೆಲ್ಲ ಅದೇ. ಫುಲ್ಲು ಗುಡ್ಡಿ ಗಮ್ಮ. ಸರಿ, ಬಾಯ್, ಥ್ಯಾಂಕ್ ಯು.